ಒಳ ಮೀಸಲಾತಿಯಲ್ಲಿ ಮಾದಿಗರ ಹೇಳಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಈ ಒಳ ಮೀಸಲಾತಿ ಕುರಿತು ಒಂದಲ್ಲ ಒಂದು ಹೇಳಿಕೆ ನೀಡುವ ಮೂಲಕ ಜಾತಿವಾದಿಗಳ ಮನಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿಯೋಕ್ಕೋಸ್ಕರ 1 ನಿಮಿಷ 34 ಸೆಕೆಂಡ್ನ ಒಂದು ವಿಡಿಯೋ ಕ್ಲಿಪ್ ಇದೆ. ಅದನ್ನು ನೋಡ್ಕೊಂಡು ಬನ್ನಿ. ನಾನು ನಿಮಗೆ ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ನಿಮ್ಮ ಮುಂದೆ ನಾವು ಕೊಡ್ತೀವಿ. ಯಾಕಂದರೆ ಒಳ ಮೀಸಲಾತಿಯಲ್ಲಿ ಮಾದಿಗರು ಮತ್ತು ಹೊಲೆಯರು ಸೇರಿಕೊಂಡು ಹಾಗೂ ಇನ್ನಿತರ ಜಾತಿಗಳನ್ನು ಪ್ರಬಲವಾಗಿ ಎರಡೇ ಜಾತಿಗಳು, ಹೊಲೆಯರು ಮತ್ತು ಮಾದಿಗರು, ಈ ಎರಡು ಜಾತಿಗಳಿರ್ತಕ್ಕಂಥ ವಿಷಬೀಜಗಳನ್ನು ಬಿತ್ತುತ್ತಿರುವಂತಹ ಮಾದಿಗ ಸಮಾಜದ ಈ ಮುಖಂಡಗಳಿದ್ದಾರೋ ಇವರಿಗೆ ಯಾವ ವಿಷಯದಲ್ಲಿ ಹೇಳಬೇಕು, ಯಾವ ವಿಷಯನ ಇವ್ರ ಬಗ್ಗೆ ತಿಳಿಸಬೇಕು ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟಪಡಿಸುತ್ತೇವೆ. ಹಾಗಾದರೆ ಏನು ಹೇಳಿದ್ದಾರೆ ಎಂಬುದನ್ನು ಕೂಡ ನಿಮಗೆ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ತೋರಿಸ್ತೀವಿ. ಬನ್ನಿ, ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಡ್ವೈಸರ್ಸ್ ಎಲ್ಲ ಒಲೆಯರು, ಮಿನಿಸ್ಟ್ರು ವಲಯ ಸಮಾಜದವರು, ಪ್ರಿಯಾಂಕಾ ಖರ್ಗೆ ವಲಯರು, ಪರಮೇಶ್ವರ್ ವಲಯರು, ಇವ್ರು 3 ಜನಕ್ಕೂ ಲಿಂಕು ರಂದೀಪು ಅವರು ವಲಯ. ತಪ್ಪಿದ್ರೆ ಕರೆಕ್ಟ್ ಮಾಡಿ ನನಗೆ, ನಾವು ತಿಳ್ಕೊಂಡ್ರೆ ಮತ್ತೆ ಅವರು ವಲಯ. ಈ ಮಾದೇವಪ್ಪನವರು ಅಂಡ್ ಪಟಾಲಮ್ಮು 56,432 ಹುದ್ದೆನಲ್ಲಿ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂತ ಅಂದ್ರೆ ಅಡ್ವೊಕೇಟ್ ಆಗಿ ಪದ ಬಳಸಬಾರ್ದು ನಾನು. ಆದರೆ ಸಮಾಜ ರಕ್ತ ಕ್ರಾಂತಿ ಮಾಡಂತ ನಿಟ್ಟಿಗೆ ಹೋಗುತ್ತೆ, ರಕ್ತ ಕ್ರಾಂತಿ ಆಗ್ಬಿಡುತ್ತೆ. ಇದರಲ್ಲಿ ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ ಎಚ್.ಸಿ. ಮಾದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡಲಿ, ನೋಡೇ ಬಿಡೋಣ ಅನ್ನುವಂಥ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ ಎಚ್.ಸಿ. ಮಾದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡಲಿ, ನೋಡೇ ಬಿಡೋಣ ಅನ್ನುವಂಥ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸಿದ್ದರಾಮಯ್ಯ ಅವ್ರಿಗೆ, ಮಾದೇವಪ್ಪನಿಗೆ? ಈ ಇಡೀ ಮಾದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿರೋ ಸಮಾಜ ಕಲ್ಯಾಣ ಇಲಾಖೆಯನ್ನ 56,000 ಹುದ್ದೆಗಳನ್ನು ತಗೋತೀವಿ ಅಂತ ಹೇಳ್ತೀವಿ, ಆದರೆ ಒಳ ಮೀಸಲಾತಿ ನಾವು ಒಳಪಡಿಸಲ್ಲ ಅಂತ ಹೇಳ್ತೀವಿ. ಯಾಕೆ? ಆತ ಬರೀ ಹಸಿ ಸುಳ್ಳನ್ನು ಹೇಳೋದು ಬಿಟ್ರೆ ನಕಲಿ ಸಮಾಜವಾದಿ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡುವಂತ ಎಲ್ಲ ನಮಗೆ ಅನ್ಯಾಯಗಳನ್ನ ನಿಮಗೆ ಧಿಕ್ಕಾರಕ್ಕೆ ಹೋಗ್ತಿದ್ವಿ. ರಕ್ತ ಕ್ರಾಂತಿ ಆಗ್ಬಹುದು, ಇನ್ನೇನು ಬೇರೆ ಬೇರೆ ಹೋರಾಟಗಳಾಗಬಹುದು. ಬಂಧುಗಳೇ, 1 ನಿಮಿಷದ 34 ಸೆಕೆಂಡ್ನ ವಿಡಿಯೋ ನೀವು ನೋಡಿರಬಹುದು. ಅವ್ರು ಆಡುವಂತ ಮಾತುಗಳನ್ನು ಆಡ್ತಾ ಇದ್ರೆ, ಅವ್ರು ಹೇಳಿರುವಂತಹ ಹೇಳಿಕೆಗಳನ್ನು ನೋಡ್ತಾ ಇದ್ರೆ, ಇದೆಲ್ಲ ಒಂದು ಕಡೆ ಮತ್ತೆ ಕೋಮು ಗಲಭೆಗೆ ಕಾರಣವಾಗಲಿಕ್ಕೆ ಪ್ರಮುಖ ಕಾರಣವೇ ಈ ಒಳ ಮೀಸಲಾತಿಯ ಮಾದಿಗರು ಹೇಳ್ತಕ್ಕಂಥ ಹೇಳಿಕೆ ಅಂತ ಭಾವಿಸ್ಕೊಳ್ಳಬೇಕಾಗಿದೆ. ಇಲ್ಲಿ ನಾನು ಯಾರ ವಿರುದ್ಧವೂ ಹೇಳ್ತಾ ಇಲ್ಲ, ಯಾರ ಪರವೂ ಕೂಡ ಹೇಳ್ತಾ ಇಲ್ಲ. ಆದರೆ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಣ. ಮಾನ್ಯ ವಕೀಲರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರಿಗೆ ಒಂದು ನಮ್ಮ ಮನವಿ ಇದೆ. ತಾವೇನು ಇಲ್ಲಿವರೆಗೂ ಹೊಲೆಯ ಸಮಾಜದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬ್ರಹ್ಮಾಂಡ ಕೆಲಸ ನಡೀತದೆ, ಅಲ್ಲಿ ಎಲ್ಲರೂ ಕೂಡ ಹೊಲೆಯರಿದ್ದಾರೆ, ಹೊಲೆಯರು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಕ್ಕಂಥ ಮಾತೇನು ಅವತ್ತು ಹೇಳ್ತಾ ಇದ್ದೀರಿ ಅರುಣ್ ಕುಮಾರ್ ಅವರೇ. 10 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರು ಇದ್ದಾಗ ನೀವು ಎಲ್ಲಿ ಮಲ್ಕೊಂಡಿದ್ದೀರಿ ಎನ್ನುವಂಥ ಪ್ರಶ್ನೆ ನಂದು. ಎಚ್ ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿರುವಂಥ ಭ್ರಷ್ಟಾಚಾರ, ಮಾಡಿರುವಂಥ ಕೆಲಸ ಅವತ್ತೇನೋ ಗೊತ್ತು, ಸಮಾಜ ಕಲ್ಯಾಣ ಇಲಾಖೆ ಬರೀ ಮಾದಿಗರ ಸಮಾಜದಲ್ಲಿ ಕೈಯಲ್ಲಿತ್ತು. ಅರುಣ್ ಕುಮಾರ್ ಅವರೇ, ನೀವು ಹೇಳ್ತಿರ್ತಕ್ಕಂಥ ಇವತ್ತಿನ ಈ ಬೆಳವಣಿಗೆಯಲ್ಲಿ ಮಾದೇವಪ್ಪ ಎಸ್.ಸಿ. ಅಥವಾ ಹೊಲೆಯ ಸಮಾಜಕ್ಕೆ ಸೇರಿದ್ರಿಂದ ಅವ್ರದೇ ಅಂತ ಒಂದು ಪಾಟ್ಲಾಮ್ ಕಟ್ಕೊಂಡು ಕೂತಿದ್ದಾನೆ ಅಂತಕ್ಕಂಥ ಮಾತು ನೀವು ಪದೇ ಪದೇ ಹೇಳ್ತಾ ಇದ್ರಲ್ಲ. 10 ವರ್ಷಗಳ ಹಿಂದೆ ಇದೇ ನೀವೆಲ್ಲ ಮಾದಿಗರು ಸೇರಿಕೊಂಡು ಆಂಜನೇಯ ಮನೆ ಮುಂದೆ ನೀವು ಬ್ರೋಕರ್ಗಿರಿ ಮಾಡ್ತಾ ಇದ್ರಲ್ಲ, ಅದು ನಿಮಗೆ ನೆನಪಿಲ್ಲವಾ ಎನ್ನುವಂತ ಪ್ರಶ್ನೆ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. 1, 2, 3, 4 10 ಹಗರಣಗಳನ್ನು ಹೊರ ಹಾಕಿರ್ತಕ್ಕಂಥ ಅಂದಿನ ಕಾಲಘಟ್ಟದಲ್ಲಿ ಎಚ್ ಆಂಜನೇಯ ಮಾಡಿರುವಂತ ಈ ಕೆಲಸನ ಅವರಿಗೆ ಸೋಲಿಕೆ ಕಾರಣವಾಯಿತು ನಿಮ್ಮಂತ ಒಬ್ಬ ಕಿಡಿಗೇಡಿಗಳಿಂದ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ಹೇಳ್ತಾ ಇದ್ದೀರಿ ತಾವು, ಈ ಒಳ ಮೀಸಲಾತಿ ಜಾರಿಯಾಗದೇ ಇದ್ರೆ
ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರಿ. ನಾವು ಅದನ್ನು ಒಪ್ಕೊಳ್ತೀವಿ. ಹೊಲೆ ಜೊತೆ ರಕ್ತ ಕ್ರಾಂತಿ ಆಗುತ್ತೆಯೋ ಅಥವಾ ಸರ್ಕಾರ ಜೊತೆ ರಕ್ತ ಕ್ರಾಂತಿ ಆಗುತ್ತೆಯೋ ಅಥವಾ ನಮ್ಮ ಮಧ್ಯೆ ಜಗಳ ಹಚ್ಚಿ ಬಿಜೆಪಿಯಿಂದ ಮಾತು ಕೇಳಿಕೊಂಡು ನಮ್ಮ ಹೊಲೆ ಜೊತೆ ಜಗಳ ಆಡಲಿಕ್ಕೆ ನೀವು ರಕ್ತ ಕ್ರಾಂತಿ ಮಾಡ್ಲಿಕ್ಕೆ ಬರ್ತಾ ಇದಿರೋ ಎಂಬುದನ್ನ ನೇರವಾಗಿ ಸ್ಪಷ್ಟಪಡಿಸಬೇಕನ್ನೋದು ನಮ್ಮ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಪ್ರಮುಖ ಅಂಶವಾಗಿರ್ತದೆ. ನನಗೂ ಸುಮಾರು ಜನ ಮಾದಿಗರಿದ್ದಾರೆ. ನನ್ನ ಜೊತೆಲಿ ಸುಮಾರು ಜನ ಮಾದಿಗರು ಕೆಲಸ ಮಾಡ್ತಾರೆ. ನಾನು ಕೂಡ ಮಾದಿಗ ಜೊತೆಲೆ ಬೆಳೆತೀನಿ. ಆದರೆ ನಿಮ್ಮಂತ ಕ್ರೂರಿಗಳು, ನಿಮ್ಮಂತ ದೇಶ ದ್ರೋಹಿಗಳು ಈ ರೀತಿ ಹೇಳಿಕೆ ಕೊಡೋದು, ನೀವು ಒಬ್ಬ ವಕೀಲಾಗಿ ಈ ಮಾತಾಡ್ತೀರಿ ಅಂತ ಅಂದಮೇಲೆ ಎಲ್ಲಿಗೆ ಬಂದು ನಿಲ್ಲುತ್ತಾ ಇದೆ ಅಂತಕ್ಕಂಥನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ನೀವೊಬ್ರು 4 ಜನರಿಗೆಲ್ಲ ಸಾವಿರಾರು ಜನರಿಗೆ ಬುದ್ಧಿ ಹೇಳ್ತಕ್ಕಂಥ ವಕೀಲರು ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ನಿಮ್ಮ ಬಾಯಲ್ಲಿ ಬರ್ತಾ ಇದೆ ಅಂದಮೇಲೆ ಆ ಸಮಾಜ ಹೇಗೆ ಒಡಿಬೇಕಂತೇಳಿ ಪ್ಲಾನ್ ಹಾಕೊಂಡಿದ್ದೀರಿ ಅಂತಕ್ಕಂಥದನ್ನ ಇಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತದೆ. ಇನ್ನೊಬ್ರು ಹೇಳ್ತಾರೆ, ಸಮಾಜ ಕಲ್ಯಾಣದ ಅಂದಿನ ಸಚಿವ ಎಚ್ ಆಂಜನೇಯ ಅವರ ಬಾಲಬುಡುಕರಾಗಿ ಕೆಲಸ ಮಾಡಿರ್ತಕ್ಕಂಥ ಬಸವರಾಜ್ ಕೌತಾಳ್ ಅವರು ಸಮಾನತೆ ಅಧಿಕಾರರು, ಸಮಾಜಕ್ಕಾಗಿ ನ್ಯಾಯ ಕೊಡಬೇಕಾದಂಥವರು, ಅನೇಕ ರೀತಿಗಳಿಂದ ತನ್ನದೇ ಅಂತ ದೃಷ್ಟಿಯಲ್ಲಿ ಹೋರಾಟಗಳನ್ನ ಕಟ್ಟಿಕೊಂಡು ಬಂದಂತ ಬಸವರಾಜ್ ಕೌತಾಳ್ ಅವರು ಮಹದೇವಪ್ಪರಿಗೆ ಹೇಳ್ತಾ ಇದ್ದಾರೆ, ಅವನೊಬ್ಬ ನಕಲಿ ಸಮಾಜವಾದಿ. ಎಸ್, ನೀವು ಹೇಳಿದ್ರು ಒಪ್ಕೊಳ್ತೀನಿ ಬಸವರಾಜ್ ಅವರೇ. ನೀವು ಯಾವ ಸಮಾಜವಾದಿ ಇದ್ದೀರೆಂಬುದನ್ನು ನೀವು ನಿಮ್ಮ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನರಿಗೆ ನೀವು ಮೋಸ ಮಾಡಿದ್ದೀರ ನೀವು ನೆನಪು ಮಾಡ್ಕೊಳ್ಳಿ. ಎಷ್ಟೆಲ್ಲ ನೀವೇನೇನು ಮಾಡ್ಕೊಂಡ್ರಿ ಸಮಾಜವಾದದಲ್ಲಿ ಇದ್ಕೊಂಡು, ಎಷ್ಟು ನೀವು ಅಂಬೇಡ್ಕರ್ ಹೇಳ್ಕೊಂಡು ಉಸುಲಿ ಮಾಡಿದ್ರಂಬುದು ಕೂಡ ಬಹಿರಂಗ ಪಡಿಸ್ಬೇಕಲ್ವಾ? ಯಾಕೆ ನೀವು ನಕಲಿ ಸಮಾಜವಾದಿ ಆಗಿಲ್ಲ ಅಂತಕ್ಕಂಥ ಮಾತನ್ನ ನೀವಿಲ್ಲಿ ಹೇಳ್ತಾ ಇದ್ದೀರಿ? ಮೊದಲು ನೀವು ನಕಲಿ ಸಮಾಜವಾದಿ, ನೀವು ನಕಲಿ ಅಂಬೇಡ್ಕರ್ ವಾದಿಗಳಾಗಿರಿ ಎನ್ನುವಂತ ಮಾತನ್ನ ಇವತ್ತ ಹೊಲೆಯ ಸಮಾಜ ಮುಖಂಡರು ತಮ್ಮದೇ ಆದಂತ ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಆಯಿತು, ಇನ್ನೊಬ್ಬ ಮಹಾನ್ ಪುರುಷ, ಮೇಧಾವಿ, ಮಾದಿಗ ಸಮಾಜದ ಉನ್ನತ ಸ್ಥಾನಕ್ಕೆ ಹೋಗಬೇಕೆಂಬ ಕನಸು ಕಟ್ಟಿಕೊಂಡಿರಂತ ಭಾಸ್ಕರ್ ಪ್ರಸಾದ್ ಬ್ಲ್ಯಾಕ್ ಮೇಲರ್ ಮಹಾದೇವಪ್ಪ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳೋ ಮೂಲಕ ಪರಮೇಶ್ವರ್, ಖರ್ಗೆ, ಮಹಾದೇವಪ್ಪ ಈ 3 ಜನರು ದಿನರಾತ್ರಿ ನಿನ್ನ ಕನಸಲ್ಲಿ ಬರ್ತಾರಪ್ಪ, ನೀನು ಬಿಜೆಪಿಯವರಿಂದ ವಸೂಲಿ ಮಾಡ್ಕೊಂಡು ಬಂದು ಗುಲಾಮಗಿರಿ ಕೆಲಸ ಮಾಡ್ತಕ್ಕಂಥದ್ದು ಬಗೆಗೆ ಅನೇಕ ಜನ ಮಾದಿಗರೇ ನಿನ್ನನ್ನು ತಿರುಗೇಟು ಕೊಟ್ಟಿದ್ದಾರೆ. ಇವತ್ತಿಗೂ ನಿಮಗೆ ಹೇಳ್ತಾ ಇದ್ದೀವಿ ಭಾಸ್ಕರ್ ಪ್ರಸಾದ್ ಅವರೇ, ನೀವು ಯಾವ ಕಾಲಘಟ್ಟದಲ್ಲಿ ಏನೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರಿ, ನಿಮ್ಮ ಹಿನ್ನೆಲೆ ಏನು ಅಂತ ಜನರಿಗೆ ತೋರಿಸಿ. ನಿಮ್ಮ ಮಾದಿಗ ಸಮಾಜವಾದವರೇ ನಿಮ್ಮನ್ನ ಚೀಮಾರಿ ಹಾಕ್ತಾರೆ. ಹಾಗಾದರೆ ಕಾಂಗ್ರೆಸ್ ಪಕ್ಷವನ್ನ ತುಳಿದು ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಅಧಿಕಾರಕ್ಕೆ ಬರ್ಕೊಡೋದು, ಹಾಗೆ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀರಿ ಅಂತಕ್ಕಂಥ ಆಲೋಚನೆ ಇದು ಇವತ್ತಿನಲ್ಲ. ಯಡಿಯೂರಪ್ಪ ಕಾಲದಿಂದ ನೀವು ಮಾದಿಗರೆಲ್ಲ ಬಿಜೆಪಿಗೆ ವೋಟ್ ಹಾಕಿ ಕಾಂಗ್ರೆಸ್ ಅನ್ನ ಹಾಳು ಮಾಡಿ ಬಂದವರೇ ಮೊದಲಿಗರು. ನೀವು ನಿಮ್ಮ ಸಮಾಜಗಳನ್ನ ತಿದ್ದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀವು ನಿಮ್ಮ ಹೊಟ್ಟೆ ತುಂಬಿಕೊಳ್ತಾ ಇದ್ದೀರಿ ಎಂಬುದು ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಆ ಒಂದು ವೇಳೆ ಮಾದಿಗ ಸಮಾಜಕ್ಕೆ ಗೊತ್ತಾದ್ರೆ ನಿಮ್ಮನ್ನ ಎಲ್ಲಿಡ್ತಾರೆ ಎಂಬುದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಬ್ಲ್ಯಾಕ್ ಮೇಲರ್ ನೀವಿದ್ದೀರಿ ಮೊದಲನೇದಾಗಿ, ಮಹಾದೇವಪ್ಪ ಅಲ್ಲ ಅಂತಕ್ಕಂಥ ಸ್ಪಷ್ಟನೆ ಇಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಬಲಗೈ ಸಮುದಾಯ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ. ಹೊಲೆಯ ಸಮಾಜ ನಿಮ್ಮನ್ನ ಕೇಳ್ತಾ ಇದೆ. ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಡೆದುಕೊಂಡು ಬರ್ತಕ್ಕಂಥ ಮೇಧಾವಿಗಳಾಗ್ತೀರಿ ಅಂತಕ್ಕಂಥ ನಾವು ಕನಸು ಕಟ್ಕೊಂಡಿದ್ದೀವಿ. ಆದರೆ ನೀವು ಹೊಲೆಯನ್ನೇ ಹೊಡೆದು ಆಳುವಂತ ನೀತಿ ಸೃಷ್ಟಿ ಮಾಡ್ತಿರಲ್ಲ, ನಿಮ್ಮಂತ ಪುಂಡ ಪೋಖ್ರಿಗಳಿಗೆ ಮುಂದಿನ ಚುನಾವಣೆಯಲ್ಲಿ ಇದೇ ಹೊಲೆಯ ಸಮಾಜದವರು ತಕ್ಕ ಪಾಠ ಕಲಿಸುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಅನೇಕ ಜನ ಮುಖಂಡರು, ನಮ್ಮ ಹೊಲೆಯ ಸಮಾಜದ ಮುಖಂಡರು ಮಾತನಾಡುತ್ತಿದ್ದಾರೆ. ಎಲ್ಲ ಒಂದ್ ಕಡೆಯಿಂದ ಆಲೋಚನೆ ಇತ್ತು, ರೈಟ್ ಲೆಫ್ಟ್ ಇಬ್ರು ಅಣ್ಣ ತಮ್ಮರಾಗಿ ಬದುಕಿ ಬಾಳ್ತೀವಿ ಅಂತಕ್ಕಂಥ ಆಲೋಚನೆ ಇತ್ತು. ಆದರೆ ಈ ನಿಮ್ಮಂತ ತ್ರಿಮೂರ್ತಿಗಳು, ಏನ್ 3 ಇಡಿಯಟ್ಸ್ಗಳು ಇದೆಯಲ್ಲ, ನಿಮ್ಮ ವಿಚಾರಧಾರೆಗೆ ಅನುಗುಣವಾಗಿ ಇವತ್ತು ಮಾದಿಗರು ಕೂಡ ಹೊಲೆಯಿಂದ ದೂರ ಆಗ್ತಾ ಇದ್ದಾರೆ. ಇನ್ನು ನೀವು ಒಡೆದಾಳುವ ನೀತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಆಲೋಚನೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೀವು ಬುದ್ಧಿವಂತರಿದ್ದೀರಿ, ಆದರೆ ನಿಮ್ಮಂತ ಅತಿ ಬುದ್ಧಿವಂತರು ಯಾರು ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಿ. ಆದರೆ ಜನರಿಗೆ ಗೊತ್ತಾಗುತ್ತೆ, ನಿಮ್ಮ ನಿಜವಣ್ಣ ಬಯಲಾಗುತ್ತೆ ಅಂತಕ್ಕಂಥದನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಮಾನ್ಯರೇ, ಎಲ್ಲ ವೀಕ್ಷಕರೇ, ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ 28ನೇ ಸಾಲಿನ ವಿಧಾನಸಭಾ ಚುನಾವಣೆಯಲ್ಲಿ
ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯಡಿಯೂರಪ್ಪನ ಮಗ ಮುಖ್ಯಮಂತ್ರಿ ಮಾಡೋದು ಬೇಡ, ಭಾಸ್ಕರ್ ಪ್ರಸಾದನ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ಮಾತನ್ನ ಮಾದಿಗರ ಕೂಗಾಗಿರ್ಬೇಕು. ಗೃಹ ಮಂತ್ರಿಯಾಗಿ ವಕೀಲರಾಗಿರ್ತಕ್ಕಂಥ ಅರುಣ್ ಕುಮಾರನ್ನ ಪೋಸ್ಟ್ ಕೊಡಬೇಕು ಅಂತಕ್ಕಂಥ ವಾದ ನಮ್ದ ಇದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಬಸವರಾಜ ಕೌತಾಳರನ್ನ ಕೊಡಬೇಕಂತ ವಿಚಾರವನ್ನು ಕೂಡ ಈ ನಮ್ಮ ಮಾದಿಗ ಸಮಾಜದವರು ಇಟ್ಕೊಂಡಿದ್ದಾರೆ. ಆದರೆ ನೀವು 3 ಜನ ಎಲ್ಲರೂ ಒಂದ್ ಕಡೆ ಗ್ರಾಮ ಪಂಚಾಯತ್ ನಿಂತ್ಕೊಂಡ್ರು ಕೂಡ ನೀವು ಗೆಲ್ಲಿಕ್ಕಾಗಲ್ಲ. ಆದರೆ ನೀವು 3 ಜನ ಬ್ಲಾಕ್ ಮೇಲರ್ ಇದ್ದೀರಿ ಅಂತಕ್ಕಂಥ ಮಾತನ್ನ ನಮ್ಮ ಹೊಲೆ ಸಮಾಜದ ಮುಖಂಡರು ನಿಮ್ಮನ್ನು ಮುಂದಿನ ದಿನಮಾನಗಳಲ್ಲಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ಆಗ್ಲಿ ಒಂದಿಷ್ಟು ನೀವು ಹೇಳಿದಾಗೆ ಆಗ್ಲಿ, ಬ್ಲಾಕ್ ಮೇಲರ್ಗಳು ಯಾರಿದ್ದಾರೆ, ರಕ್ತ ಕ್ರಾಂತಿ ಎಲ್ಲಿ ಆಗುತ್ತೆ, ಹೊಲೆರಂದ್ರೆ ಯಾರು, ನಮ್ಮನ್ನು ಹೊಡೆದಾಳುವಂತ ನೀತಿಯಲ್ಲಿ ಕೆಲಸ ಮಾಡಿದ್ದಾರೆ 30 ವರ್ಷಗಳ ಕಾಲ. ಈ ಒಳ ಮೀಸಲಾತಿ ಜಾರಿಗೆ ಬರುವ ಕೂಡ ನಿಮ್ಮಂತ ಕುತಂತ್ರಿ ಕೆಲಸದಿಂದ ಹಾಳಾಗ್ತಾ ಇದೆ ಅನ್ನೋದನ್ನ ಮಾದಿಗರು ಕೂಡ ಗೊತ್ತಾಗ್ತಾ ಇದೆ, ಅದು ಹೊಲೆರು ಕೂಡ ಗೊತ್ತಾಗ್ತಾ ಇದೆ. ಅರುಣ್ ಪ್ರಸಾದ್ ಮತ್ತು ಕೌತಾಳ್ ಈ 3 ಜನರಿಗೆ ಯಾಕೆ ಹೇಳ್ತೇನೆ ಅಂದ್ರೆ, ನಿಮ್ಮ ಮೇಲೆ ನಿರ್ಧಾರ ಇಟ್ಟುಕೊಂಡು ಇವತ್ತು ಮೂಲೆ ಗುಂಪಾಗ್ತಾ ಇದ್ದಾರೆ. RV ತಿಮ್ಮಾಪುರ್, ಮುನಿಯಪ್ಪ, ನಿಮ್ಮ ಸಮಾಜದ ಲೀಡರ್ಗಳ ನೀವೇ ತುಳಿಯಕ್ಕೆ ಹೊರಟಿದ್ರಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ 3 ಜನರಿಗೆ ಕೂಡ ಯಾವುದೇ ಪಕ್ಷದಲ್ಲಿ ನೆಲೆ ಇಲ್ಲ. ಈ ನಿಮ್ಮ 3 ಜನಗಳು ನೀವು ಏನ್ ಅನ್ಕೊಂಡಿರಲ್ಲ, ಮುಂದಿನ ದಿನಮಾನಗಳು ಏನಾದ್ರೂ ಮಾಡ್ಕೊಂಡು ಒಂದಿಷ್ಟು ನಾವು ರಾಜಕೀಯ ಸ್ಥ ಹಿಡಿಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದೀರಿ. ನೀವು ರಾಜಕೀಯ ಸ್ಥ ನಮ್ಮ ಕೈಲಿ ಇರ್ಬೇಕಂತಕ್ಕಂಥ ಆಲೋಚನೆ ನೀವೇನು ಇಟ್ಕೊಂಡಿದ್ರು. ಆದರೆ ನೀವು 3 ಜನ ಕೂಡ ಕೇವಲ ಒಂದು ಗ್ರಾಮ ಪಂಚಾಯತ್ ನಿಂತ್ಕೊಂಡ್ರು ಕೂಡ ನೀವು ಗೆಲ್ಲಲ್ಲ ಅಂತಕ್ಕಂಥ ಮಾತು ಮಾದಿಗರು ಹೇಳ್ತಾರೆ, ಹೊಲೆರು ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ಕೆಲಸ ಕಾಯಕ ಏನಪ್ಪಾ ಅಂದ್ರೆ ಓನ್ಲಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ. ಅದು ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಇವತ್ತು ಅನೇಕ ಜನ ಹೇಳ್ತಾ ಇದ್ದಾರೆ ಮಾದಿಗರು ಬಿಜೆಪಿನ ಓಟ್ ಹಾಕ್ತಾರೆ. ಅದು ಇವತ್ತಿನ ಆಗ್ತಾ ಇಲ್ಲ. ಯಡಿಯೂರಪ್ಪ ಯಾವತ್ತು ಸದಾಶಿವ ಆಯೋಗ ಜಾರಿ ಮಾಡ್ತೀನಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟರು, ಅಂದಿನ ಕಾಲದಿಂದ ಇವತ್ತಿನವರೆಗೂ ಸಹ ಮಾದಿಗರು ಬಿಜೆಪಿಯನ್ನೇ ಒಲವು ಮಾಡ್ತಾರೆ. ಕಾಂಗ್ರೆಸ್ಸಿಗೂ ಮಾಡೋದಿಲ್ಲ, JDSಗೂ ಮಾಡೋದಿಲ್ಲ. ನಿಮಗೆ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ಪಕ್ಷ ಕೂಡ ನಿಮ್ಮನ್ನು ಕರೆಯೋದಿಲ್ಲ. ನೀವು ಒಬ್ರು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತದ್ದು ಬಹಿರಂಗವಾಗಿ ಗೊತ್ತಾಗಿದೆ. ಅದೇ ಬಿಜೆಪಿಲಿ ಕೂಡ ನಿಮ್ಮನ್ನು ಕರ್ಕೊಳ್ಳಲ್ಲ. ಅಲ್ಲಿ ಕರ್ಕೊಂಡ್ರೆ ನಮ್ಮ ಗೋವಿಂದ ಕಾರಜೋಳ ಎಲ್ಲಿ ಹೋಗ್ಬೇಕು, ಅವ್ರ ಮಗ ಎಲ್ಲಿ ಹೋಗ್ಬೇಕು, ಅದು ಕೂಡ ಆಲೋಚನೆ ಇದೆ. ನಿಮಗೆ ಬರೀ ಫೋಕಸ್ ಮಾಡ್ತಾರೆ, ಇಂಥದಕ್ಕೆ ಫಂಡಿಂಗ್ ಮಾಡ್ತಾರೆ. ನೀವು ಹೀಗೆ ಕೂತ್ಕೊಂಡು ಜಗಳ ಹಚ್ಚಿ ಹೊಲೆ ಮಾದಿರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿಸಿ ಅಧಿಕಾರ ತೆಗಿರಬೇಕೆಂಬ ವಿಚಾರದಲ್ಲಿ ನೀವು ಬ್ಲಾಕ್ ಮೇಲರ್ಗಳಿದ್ದೀರಿ ಅಂತಕ್ಕಂಥ ಮಾತು ನಿಮ್ಮ ಮಾದಿಗ ಜನಾಂಗದವರು ಹೇಳ್ತಾ ಇದ್ದಾರೆ ಮತ್ತು ಹೊಲೆ ಜನಾಂಗದವರು ಕೂಡ ನಿಮ್ಮನ್ನು ದೂರು ಕೊಡ್ತಾ ಇದ್ದಾರೆ. ಅದೇನಾದ್ರೂ ಆಗಲಿ, ಮುಂದಿನ ಚುನಾವಣೆಯಲ್ಲಿ ಪರಮೇಶ್ವರ್ ಹೇಗೆ ಗೆಲ್ತಾನೆ, ಖರ್ಗೆ ಹೇಗೆ ಗೆಲ್ತಾನೆ, ಮಾದೇವಪ್ಪ ಹೇಗೆ ಗೆಲ್ತಾನೆ ಅಂತ ತೊಡೆ ತಟ್ಟಿದಲ್ಲ ಭಾಸ್ಕರ್ ಪ್ರಸಾದ್ ಅವರೇ. ನಿಮ್ಮ ಸಚಿವರು ಕೂಡ ಈಗೇನಿದಾರಲ್ಲ, RV ತಿಮ್ಮಾಪುರ್ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಅಥವಾ G ರಾಮಕೃಷ್ಣ ಮುಂದೆ ಬರ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಮುನಿಯಪ್ಪರಾಗಿರ್ಬೋದು, ಮುನಿಯಪ್ಪರ ಮಗಳಾಗಿರ್ಬೋದು, ಹೊಲೆ ಸಮಾಜದವರು ಕೂಡ ಹೇಳ್ತಾರೆ ನೀವೆಲ್ಲ ಹೇಗೆ ಗೆಲ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಕೈ ಮಿಲಾಯಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಹೊಲೆ ಸಮಾಜದವರು. ಹಾಗಾದರೆ ನಿಮ್ಮ ಪ್ರೀ ಪ್ಲಾನ್ ಏನಪ್ಪಾ ಅಂದ್ರೆ, ಹೊಲೆರು ಬೇಡ, ಮಾದಿಗರು ಬೇಡ, ಅಲ್ಲಿ ಮತ್ತೆ ಬೇರೆ ಜಾತಿಯವರು ಬರಬೇಕು, ಅಧಿಕಾರಕ್ಕೆ ಬಿಜೆಪಿ ಬರಬೇಕೆಂಬ ಒಂದು ಪ್ರೀ ಪ್ಲಾನ್ ನೀವು ಮಾಡ್ಕೊಂಡಿದ್ದೀರಿ ಎನ್ನುವಂತ ಮಾತು ಮಾದಿಗರು ಆಡ್ತಾ ಇದ್ದಾರೆ, ಹೊಲೆರು ಆಡ್ತಾ ಇದ್ದಾರೆ. ಹಾಗಿರುವಾಗ ನಿಮ್ಮ ಒಳ ಮೀಸಲಾತಿ ಎಲ್ಲಿ ಹೋಯ್ತು? ನಿಮ್ಮ ಒಳ ಮೀಸಲಾತಿಯ ಒಳ ಚರ್ಚೆ ಎಲ್ಲಿ ಹೋಯ್ತು? ನೀವು ಮಾಡ್ತಕ್ಕಂಥ ಡಾಂಬಿಕ ಮತ್ತು ಈ ವಿಚಾರವನ್ನ ಸಾರ್ವಜನಿಕ ಹೇಗೆ ತೋರಿಸ್ಕೊಳ್ಬೇಕನ್ನೋದನ್ನ ನಿಮ್ಮ ಹೇಳಿಕೆ ಮೂಲಕ ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಯಾರು ಬಿಜೆಪಿಯಲ್ಲಿ ಹೆಚ್ಚಿಗೆ ಅಮೌಂಟ್ ಕೊಡ್ತಾರೋ ಆ ಅಮೌಂಟ್ ತಗೊಂಡು ಹೆಚ್ಚೆಚ್ಚಿಗೆ ಮಾತಾಡ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಹರಕಬಾಯಿ ಭಾಸ್ಕರ್ ಪ್ರಸಾದ್ಗೆ ಅಂಬಣ್ಣ ಅರೋಳಿಕರ್ ಅವರು ಆಗ್ಲೇ ಉತ್ತರ ಕೊಟ್ಟಿದ್ದಾರೆ. ಭಾಸ್ಕರ್ ಪ್ರಸಾದ್ ಲೈವ್ ಬಂದಾಗ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ ನೀನೇನಿದೆ ಅಂತ ಹೇಳಿ. ಅದು ನಿಮ್ಮ ಸಮಾಜದವರೇ, ನಾವಲ್ಲ. ಭಾಸ್ಕರ್ ಪ್ರಸಾದ್ ಅವರೇ, ಅರುಣ್ ಕುಮಾರ್ ಅವರೇ, ನೀವು ಒಂದು ವಿಚಾರ ಮಾಡ್ಕೊಳ್ಳಿ. 10 ವರ್ಷಗಳ ಹಿಂದೆ ನೀವೇನು ವಕಾಲತ್ ಮಾಡ್ತಾ ಇದ್ರು ಅಥವಾ ವಕಾಲತಿ ನೀವು ಅರ್ಜಿ ಹಾಕಿದ್ರು ಗೊತ್ತಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಆಂಜನೇಯವರು ಮಂತ್ರಿ ಇದ್ದಾಗ ನೀವೆಲ್ಲಿದ್ದೀರಿ ಸ್ವಾಮಿ? ಆಗಿಲ್ಲಿ ಹೋಗಿತ್ತು ನಿಮ್ಮ ಪೌರತ್ವ, ಆಗಿಲ್ಲಿ ಹೋಗಿತ್ತು ನಿಮ್ಮ ಈ ಒಂದು ಒಳ ಮೀಸಲಾತಿ ಮತ್ತು ಸದಾಶಿವ ಆಯೋಗದ ಜಾರಿ ತರಬೇಕಂತಕ್ಕಂಥ ಮಾತಾಡಲಿಲ್ಲ. ಬಸವರಾಜ ಕೌತಾಳ ಬಾಲ ಮುಚ್ಕೊಂಡು ಮುಲ್ಕೊಂಡಿದ್ದಿಲ್ಲಪ್ಪ, ನೀನೆಲ್ಲಿದ್ದಾವತ್ತು? ಇವತ್ತ ನಿಮ್ಮನ್ನ ಬಹಿರಂಗವಾಗಿ ಹೊಲೆಯ ಸಮಾಜದವರು ನಿಮ್ಮನ್ನ ಒಂದು ರೀತಿಯಿಂದ ನೋಡ್ತಾ ಇದ್ದಾರೆ. ಅಂದ್ರೆ ನೀವು ಯಾವ ರೀತಿ ಬರ್ತೀರಿ, ಯಾವ ರೀತಿಯಾಗಿ ವಿಚಾರಣೆ ಹೇಳ್ತೀರಿ ಅಂತದನ್ನ ನಿಮ್ಮ ಮೇಲೆ ನಿಂತ್ಕೊಂಡಿದೆ.
ಈ ಒಂದು ವಿಚಾರವಾಗಿ ಒಳ ಮೀಸಲಾತಿ ನೆಪಕ್ಕಾಗಿ ಒಳ ಮೀಸಲಾತಿ ಒಡೆದಾಡುವಂತ ನೀತಿಯನ್ನು ಆಡುವಂತ ನಿಮ್ಮಂತ ಮೂರ್ಖರನ್ನ ಕಟ್ಟಿಕೊಂಡು ಮಾದಿಗ ಸಮಾಜ ಹಾಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಬೇಕಾಗ್ತಾ ಇದೆ. ನಾವು ಹೇಳ್ತಾ ಇದೀವಲ್ಲ, ಎಲ್ಲ ಒಂದು ಕಡೆಯಿಂದ ಒಂದು ದೇಹ ಎರಡು ಕೈಗಳು, ಒಂದು ದೇಹಕ್ಕೆ ಎರಡು ಕಣ್ಣುಗಳು, ಒಂದು ದೇಹಕ್ಕೆ ಎರಡು ಕಾಲುಗಳು ಅಂತ ಅಂದಾಗ ಯಾವತ್ತೂ ಕೂಡ ಮಾದಿಗರು ಹೊಲೆರು ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಎಲ್ಲ ಅಣ್ಣ ತಮ್ಮರಾಗಿ ನಾವು ಬದುಕ್ತಾ ಇದ್ದೀವಿ, ಎಲ್ಲ ಅಣ್ಣ ತಮ್ಮರಾಗಿ ನಾವು ಕೂತ್ಕೊಂಡಿದ್ದೀವಿ, ಎಲ್ಲ ಅಣ್ಣ ತಮ್ಮರಾಗಿ ನಾವು ಪ್ರತಿಯೊಂದು ವಿಷಯದಲ್ಲಿ ಕೂಡ ಹೋಗ್ತಾ ಇದೀವಿ. ಆದರೆ ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್, ಈ ಬಸವರಾಜ್ ಕೌತಾಳ್ ಅಂತಕ್ಕಂಥ ಏನ್ ಈ ಕಿಡಿಗೇಡಿಗಳು ನೀವು ಬಂದ್ರು, ಈ ಬಂದಾದ ನಂತರದಲ್ಲಿ ನಿಮ್ಮ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ನೀವು ಒಳ ಮೀಸಲಾತಿ ಅಜೆಂಡಾನ ತೆಗೆದುಕೊಂಡು ಬಂದು ಈ ಕಡೆ ಮಾದಿಗರು ಹಾಳು ಮಾಡ್ತಾ ಇದ್ರಿ, ಈ ಕಡೆ ಹೊಲೆರು ಕೂಡ ಜಗಳಾಡ್ತಾ ಇದ್ದೀರಿ. ಇದು ಬಹಳ ದಿನ ನಡೆಯೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಇವತ್ತು ನಿಮಗೆ ಸವಾಲಿಗೆ ಜವಾಬಾಗಿ ಹೊಲೆಯ ಸಮಾಜದ ಎಲ್ಲ ಜಿಲ್ಲೆಯ ನಾಯಕರು ನಿಮ್ಮನ್ನ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಬಿಂಬಿಸ್ತಾರೆ, ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದು ಕೂಡ ನೀವು ಅಚ್ಚರಿ ಪಡಬೇಕಂತ ವಿಷಯ ಅಲ್ಲ. ಯಾಕಂದ್ರೆ ಈ ಹೊಲೆಯ ಮತ್ತು ಮಾದಿರು ಕೂತ್ಕೊಂಡಾಗ ಮಾತ್ರ ಏನಾದ್ರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಅಧಿಕಾರ ಪಡಲಿಕ್ಕೆ ಕೂಡ ಒಂದು ನಾವು ಅರ್ಹತೆ ಪಡ್ಕೊಳ್ತೀವಿ. ನೀವೇ ಇವತ್ತ ಯಾರ ಕೈ ಹಿಡ್ಕೊಂಡು ಎಲ್ಲೋ ಹೋಗಿ ಗುಲಾಮಗಿರಿ ಮಾಡ್ತಾ ಇದೀರಿ ಅಂತ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಸಮಾಜದಲ್ಲಿ ತುಳಿತಕೊಳ್ಳೋದನ್ನ ಬಿಟ್ಟು ನೀವು ಅಲ್ಲೋಗಿ ಗುಲಾಮಗಿರಿ ಮಾಡ್ತಾ ಇರಲ್ಲ, ಆ ಗುಲಾಮಗಿರಿ ಮಾಡ್ತಕ್ಕಂಥವ್ರು ಕೂಡ ನೀವೇ ಇದ್ದೀರಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಮಾದಿಗ ಸಮಾಜಕ್ಕೂ ಅದು ಇಷ್ಟ ಬಹಿರಂಗ ಆಗ್ತಾ ಇಲ್ಲ. ನೋಡ್ಕೊಂಡು ನಡೀರಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಿಗೆ ಬಂದು ತಲುಪುತ್ತೆ ಅಂತ. 30 ವರ್ಷಗಳ ಹಿಂದಿನ ಇತಿಹಾಸ ನೀವು ಹೇಳ್ತಾ ಇರಲ್ಲ, 30 ವರ್ಷದ ಇತಿಹಾಸದ ಬಗ್ಗೆ ನೀವು ಮಾತಾಡ್ತಾ ಇರಲ್ಲ, ಮುಂದಿನ ಇತಿಹಾಸದಲ್ಲಿ ಕೂಡ ನಾವೇ ಹಂಚಿ ಹರಿದೋಗಿರ್ತಕ್ಕಂಥ ನಮ್ಮ ಇಬ್ಬರು ಮಾದಿಗರು ಮತ್ತು ಹೊಲೆಯರು ಇದ್ರ ಮಧ್ಯೆ ಫೈದಾ ತಗೊಂಡ್ರು, ಲಾಭ ಪಡೆದುಕೊಂಡ್ರು ಬೇರೆಯವರಾಗಿದ್ರೆ ಅದು ನಿಮ್ಮಂತ ಮೂರ್ಖರಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ. ನಿಮ್ಮಂತ ಮೂರ್ಖರು ಇವತ್ತು ಸಮಾಜವನ್ನ ಡೈವರ್ಟ್ ಮಾಡಿಬಿಟ್ಟು ಇನ್ನೊಬ್ಬರಿಗೆ ನೀವು ದಾರಿ ಎಳೆದು ಕೊಡ್ತಾ ಇದ್ದೀರಿ. ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಮಾದಿಗರು ಗೆಲ್ಲಲ್ಲ, ಹೊಲೆಯರು ಗೆಲ್ಲಲ್ಲ, ಬೇರೆ ಬೇರೆ ಜನಾಂಗದವರು ಗೆಲ್ತಾರೆ ಅನ್ನೋದನ್ನ ಇವತ್ತು ಸ್ಪಷ್ಟವಾಗಿ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್ ಮತ್ತು ಬಸವರಾಜ್ ಕೌತಾಳ್ ಅವರೇ, ನಿಮ್ಮನ್ನ ತಿಳ್ಕೊಳ್ಳಿ. ನೀವು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಸಮಾಜದಲ್ಲಿ ದುರ್ಮ ನೀತಿಗಳನ್ನು ಮಾಡ್ತಾ ಇದ್ದೀರಿ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಸಮಾಜನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ, ಸಮಾಜದ ಮೇಲೆ ನೀವು ದುಷ್ಪರಿಣಾಮ ಬೀರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನ ಮಾದಿಗ ಸಮಾಜ ಕೂಡ ಒಪ್ಕೊಂಡಿದೆ, ಹೊಲೆಯ ಸಮಾಜ ಕೂಡ ಅದು ಸ್ವೀಕಾರ ಮಾಡಿಕೊಂಡಿದೆ. ಮುಂದೇನೇ ಆಗಲಿ ತೊಡೆ ತಟ್ಟೆ ನಾವು ನಿಲ್ತೀವಿ ಅಂತಕ್ಕಂಥ ಪ್ರಶ್ನೆಗೆ ನಾವು ಬಂದಿದ್ದೀವಿ. ಭೀಮನ ಮಕ್ಕಳು ಏನಾದರೂ ನಿಮ್ಮ ತರ ಹೇಳಿಕೆ ಕೊಡಕ್ ಬಂದ್ರೆ ನಿಜವಾಗ್ಲೂ ನೀವು ಉಳ್ಕೊಳ್ಳೋಕೆ ಇಲ್ಲ, ನಿಮ್ಗೆ ಎಲ್ಲಿ ಜಾಗನೇ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಈ ವಿಚಾರವಾಗಿ ನಾವೆಲ್ಲ ಇವತ್ತಿಗೂ ಕೂಡ ಅದೆಲ್ಲ ಬದಿಗಿಟ್ಟು ಮಾದಿರು ಕೂಡ ನಮ್ಮ ಅಣ್ಣತಮ್ಮರು, ಹೊಲೆಯರು ಕೂಡ ನಮ್ಮ ಅಣ್ಣತಮ್ಮರು ಅಂತ ಹೇಳಿ ತಿಳ್ಕೊಂಡು ನಾವು ಬಾಳು ಬೆಳಕಿದಂತ ಈ ಜನಾಂಗಕ್ಕೆ ಇವತ್ತು ನಿಮ್ಮಿಂದ ಷಡ್ಯಂತ್ರ, ನಿಮ್ಮಿಂದ ಈ ಒಂದು ಬ್ಲ್ಯಾಕ್ ಮೇಲ್ ಕೆಲಸ ನಡೀತಿದೆ ಅಂದಮೇಲೆ ನಿಮಗೆ ತಕ್ಕ ಉತ್ತರ ಕೊಡಲೇಬೇಕಾಗುತ್ತೆ. ಅದು ನೀವು ಕಾದು ನೋಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಒಳ ಮೀಸಲಾತಿಯಲ್ಲಿ ಮಾದಿಗರ ಹೇಳಿಕೆ ಅಂತಕ್ಕಂಥ ಶೀರ್ಷಿಕೆ ಇಟ್ಟು ನಿಮ್ಮನ್ನು ಒಂದಿಷ್ಟು ನಾನು ಮನವರಿಕೆ ಮಾಡ್ತಾ ಇದ್ದೀನಿ ಸುದ್ದಿವಾಹಿನಿಯ ಮೂಲಕ. ನೀವೆಷ್ಟೇ ಬುದ್ಧಿವಂತರಾಗಿರ್ರಿ ಪರವಾಗಿಲ್ಲ, ಹಂಚ್ಕೊಂಡು ತಿಳ್ರಿ. ನಿನಗೆ ಹೆಚ್ಚಿಗೆ ಬೇಕಾ ತಗೊಳ್ರಿ, ತಿನ್ರಿ. ರೋಡಿಗೆ ಬಂದು ಗುಲ್ ಹಚ್ಚೋದು, ರೋಡಿಗೆ ಬಂದು ಹೇಳಿಕೆ ಕೊಡೋದು ಇದು ಶೋಭೆ ತರ್ತಕ್ಕಂಥ ಅಲ್ಲ. ಭಾಸ್ಕರ್ ಪ್ರಸಾದ್ ಆಗಿರ್ಬೋದು, ಅರುಣ್ ಕುಮಾರ್ ಆಗಿರ್ಬೋದು, ಬಸವರಾಜ್ ಕೌತಾಳ್ ಆಗಿರ್ಬೋದು, ಇನ್ನೊಂದು ಕೆಲವೊಂದು ನಾಯಿ ನೆರೆಗಳು ಇನ್ಯಾರ ಆಗಿರ್ಬೋದು, ಚಿಂತೆ ಇಲ್ಲ. ಆದರೆ ಈ ವಿಚಾರದಲ್ಲಿ ನೀವು ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು. ನಿಮ್ಮಿಂದ ಮಾದಿಗ ಸಮಾಜ ಒಡೆದು ಛಿದ್ರ ಆಗ್ತದೆ ಎಂಬುದು ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಮುನಿಯಪ್ಪ ಆಗಿರ್ಬೋದು ಮತ್ತೆ ನಮ್ಮ ಆರ್ ವಿ ತಿಮ್ಮಾಪುರ ಆಗಿರ್ಬೋದು, ಅವರು ಸಚಿವ ಸಂಪುಟದಲ್ಲಿ ಇದ್ದುಕೊಂಡ್ರೂ ಸಹ ತಾಂತ್ರಿಕ ದೋಷ ಇದೆ, ಅದನ್ನು ಸರಿಪಡಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು ಕೂಡ ನೀವು ಹೇಳಿಕೆ ಹೇಳ್ತಾ ಇದ್ರಲ್ಲ, ಬ್ಲ್ಯಾಕ್ ಮೇಲ್ ಮಾದೇವಪ್ಪ ಅವನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇವನ್ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಸಿದ್ದರಾಮಯ್ಯ ನಾಮಕೆ ವ್ಯವಸ್ಥೆ ಮಾಡ್ತಾನೆ ಎಲ್ಲ ಹೇಳ್ತಾ ಇರಲ್ಲಪ್ಪ. ಮತ್ತೆ ನಿಮ್ಮ ಆರ್ ವಿ ತಿಮ್ಮಾಪುರ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅವ್ರು ಯಾಕೆ ತಾಳ್ಮೆ ತಗೊಳ್ತಾ ಇದಾರೆ? ಅವ್ರು ತಾಳ್ಮೆ ತಗೊಂಡ್ರು ಕೂಡ ಅವರಿಗೆ ನೀವು ಸೈಡ್ ಲೈನ್ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಅವರಿಗೂ ಕೂಡ ಗೊತ್ತಾಗ್ತಾ ಇದೆ. ಆಂಜನೇಯ ಬಿಟ್ಟು ಹೋಗಿದಿರಿ, ನೀವೇ ಫ್ರಂಟಿಗೆ ಬಂದು ಹೀರೋ ಆಗ್ಲಕ್ಕೆ ಹೊರಟಿದಿರಿ. ಇದು ಯಾರು ಸಹಿಸಲ್ಲ, ಮಾದಿ ಸಮಾಜ ಕೂಡ ಸಹಿಸಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ನಾಯಕರು ಹಿಡ್ಕೊಂಡು, ನಾವು ನಮ್ಮ ನಾಯಕರು ಹಿಡ್ಕೊಂಡು ಹೋದಾಗ ಮಾತ್ರ ಇಲ್ಲಿ ಇಬ್ಬರು ಕೂಡ ಅರ್ಧ ಪಾಲಾಗಿ ಹಂಚ್ಕೊಳ್ಳಿಕ್ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಅರ್ಧ ಪಾಲನ್ನು ಕಸ್ಕೊಂಡು ತಿಂದು ನಿಮಗೆ ಬಿಜೆಪಿ ಅವರು ಹೀಗೆ ಜಗಳ ಹಚ್ಚಿ ನಿಮ್ಮನ್ನು ಡೈವರ್ಟ್ ಮಾಡಿಬಿಟ್ಟು ನಿನ್ನಲ್ಲಿ ಬೇಕಾಗಿರ್ತಕ್ಕಂಥ ಕೆಳಜಾತಿಯನ್ನು ತೆಗೆದುಕೊಂಡು ಬಂದು
ಅವರು ಅಧಿಕಾರ ಪಡ್ಕೊಳ್ತಾರೆ. ಅವರ ಅಧಿಕಾರ ಪಡೆದುಕೊಂಡು ಅವರ ರುಚಿಯನ್ನು ಹುಡ್ತಾರೆ. ನೀನು ನಾನು ಒಳ್ಳೆ ರೋಡ್ ಮೇಲೆ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಆಗುತ್ತೆ. ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್, ಬಸವರಾಜ್ ಗೌತಮ್ ಅವರಿಗೆ ನಿಮ್ಮನ್ನು ಮನವಿ ಮಾಡ್ತಾ ಇದೀವಿ, ಈ ರೀತಿ ಹೇಳಿಕೆ ಕೊಡೋದು ನಿಮ್ಮಲ್ಲಿ ಇಟ್ಕೊಳ್ಳಿ. ನಿಮಗೆ ನೋವು ಬಂದಾಗ ಜಗಳ ಆಡಿ, ನಿಮಗೆ ತೊಂದರೆ ಆದಾಗ ಮನೆ ಬಂದು ಹೊಡೆದೋಗಿ, ಚಿಂತೆ ಇಲ್ಲ. ಆದರೆ ವೈಯಕ್ತಿಕವಾಗಿ ಬ್ಲ್ಯಾಕ್ ಮೇಲರ್ ಮಾಡ್ತಕ್ಕಂಥ ಮಹಾದೇವಪ್ಪ ಅಂತ ಹೇಳೋದಾಗ್ಲಿ, ಪರಮೇಶ್ವರ್ ಆಗಿರಲಿ, ಪ್ರಿಯಾಂಕಾ ಖರ್ಗೆ ಆಗಿರಲಿ, ಇವರನ್ನ ಯದ್ವಾ ತದ್ವಾ ನೀವು ಮಾತಾಡದೇ ಇರಲ್ಲ, ಅದನ್ನ ನಿಲ್ಲಿಸಬೇಕನ್ನೋದೇ ಈ ಒಂದು ಮೂಲಕ ಮನವಿ ಕೂಡ ಮಾಡ್ತಾ ಇದೀವಿ. ಮುಂದಿನ ದಿನಮಾನಗಳ ಏನಾದರೂ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಈ ಸುದ್ದಿ ನಿಮಗೆ ಮತ್ತೆ ನಾನು ಬಿತ್ತರ ಮಾಡ್ತೀನಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ನೋಡೋಣ ಯಾರೆಲ್ಲ ಎಷ್ಟು ಬುದ್ಧಿವಂತರಿದ್ದೀರಿ, ಎಷ್ಟೆಲ್ಲ ಬ್ಲ್ಯಾಕ್ ಮೇಲ್ ಕೆಲಸ ನೀವು ಮಾಡಿದಿರಿ, ಯಾರ್ಯಾರು ಎಷ್ಟು ಟೋಪಿ ಹಾಕಿದಿರಿ, ಆಂಜಲಿಂದ ಎಷ್ಟು ಜನರಿಗೆ ಟೋಪಿ ಹಾಕಿದ್ರು, ಅದೆಲ್ಲ ಬಹಿರಂಗಕ್ಕೆ ಬರೋಣ. ಅದೆಲ್ಲ ನಾವು ಕೆದರ್ತಾ ಕೂತ್ಕೊಂಡ್ರೆ ಬರೋದೆಲ್ಲ ಅದೇ. ಹಾಗಾಗಿ ಯಾರಿಗೂ ಕೂಡ ನಿಲ್ಲಿಸೋದಾಗ್ಲಿ, ಯಾರಿಗೂ ಕೂಡ ಮಾತಾಡೋದಾಗ್ಲಿ, ಒಂದು ನಿಮ್ಮ ಹದ್ಬಸ್ತಿರಲಿ, ಮಿತಿಯೊಳಗೆ ನೀವು ಮಾತಾಡಿ. ಸಮಾಜವನ್ನ ಈ ರೀತಿಯಾಗಿ ಒಳ ಮೀಸಲಾತಿ ವಿಷಯಕ್ಕಾಗಿ ಹೊಡೆದಾಡುವಂತ ನೀತಿ ಮಾಡಕ್ ಹೋಗಬೇಡಿ. ನಿಮಗೆ 1% ಜಾಸ್ತಿ ಬೇಕಾ, ಸರ್ಕಾರಕ್ಕೆ ಹಕ್ಕು ಮಂಡಿಸಿ, ಹೋಗಿ ತಗೊಳ್ಳೋಣ. ನೀವು ತಿಂದರೂ ಚಿಂತೆ ಇಲ್ಲ, ನಾವು ತಿಂದರೂ ಚಿಂತೆ ಇಲ್ಲ. ಆದರೆ ನಿಮ್ಮ ಹೇಳಿಕೆಗಳು ಕೂಡ ಇವತ್ತು ಮಾದಿಗರ ಮನಸ್ಸನ್ನ ಒಡೆದಾಡುತ್ತಾ ಇದೆ. ಮಾದಿಗರ ಮನಸ್ಸನ್ನ ನೀವು ಹೊಡಿತಾ ಇದ್ದೀರಿ. ಈ ಹೇಳಿಕೆಗೋಸ್ಕರ ನೀವೆಲ್ಲೋ ಬಿಜೆಪಿಯ ಪಾಟ್ಲಂ ಜೊತೆ ಸೇರಿಕೊಂಡು ಇಲ್ಲಿರ್ತಕ್ಕಂಥ ಮಾದಿಗರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ನಾನು ನಿಮ್ಮ MP ಮುದಾಳೆ.